ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೀರಾ ಕಲ್ಯಾಣ ಭಾಗ 21. ಹೇಮಾ ಅವರು ಮಗನ ಈ ಬದಲಾವಣೆಯನ್ನು ನೋಡಿ ನೆಮ್ಮದಿಯಾಗಿ ರೂಮ್ನಿಂದ ಹೊರಗಡೆ ಬಂದರು. ಈ ಕಡೆ ಮೀರಾ ಫ್ರೆಶ್ ಆಗಿ ಮುಖವನ್ನು ಒರೆಸ್ತಾ ಹೊರಗೆ ಬಂದಾಗ ಬಾಲ್ಕನಿಯಲ್ಲಿ ಬರ್ತಾ ಇದ್ದ ಸಿಗರೇಟ್ ಹೊಗೆಯಿಂದ ಅಲ್ಲಿರೋದು ಏಜೆ ಎಂದು ಮೀರಾಗೆ ಅರಿವಾಯಿತು. ಅಲ್ಲ, ಇವರು ಒಂಥರ ವಿಚಿತ್ರ ಮನುಷ್ಯ. ಇವರು ಒಳ್ಳೆಯವರ ಅಥವಾ ಕೆಟ್ಟವರ ಎಂದು ತಿಳ್ಕೊಳ್ಳೋ ಅಷ್ಟರಲ್ಲಿ ನಾನು ಮುದುಕಿ ಆಗಿರ್ತೀನಿ ಏನೋ ಅಂತ ಅನ್ನಿಸ್ತಾ ಇದೆ. ನೋಡೋಕೆ ಕೋಪಿಷ್ಟ ಅನಿಸಿದ್ರು ಮನಸ್ಸು ಮೃದು. ಅಲ್ಲ, ಯಾವುದೇ ಕೆಟ್ಟ ಅಭ್ಯಾಸ ಇರದ ಈ ಮನುಷ್ಯನಿಗೆ ಇದೇನಿದು, ಈ ಸಿಗರೇಟ್ ಸೇದುವ ಕೆಟ್ಟ ಬುದ್ಧಿ ಎಂದು ಯೋಚಿಸ್ತಾ ನಿಂತವಳ ಗಮನ ತಾನು ಮಲಗಿದ್ದ ಚಾಪೆ ಕಡೆಗೆ ಹೋಗಲು. ಅಯ್ಯೋ ದೇವ್ರೆ, ಇದೇನಿದು? ಆಗಲೇ ಅಮ್ಮ ಒಳಗಡೆ ಬಂದಾಗ ನಾನು ಕೆಳಗಡೆ ಚಾಪೆ ಮೇಲೆ ಮಲಗಿದ್ದು ಅಮ್ಮ ನೋಡಿದ್ದಾರೆ. ಈಗ ಅವರಿಗೆ ನನ್ನ ಮತ್ತು ಈ ಗಂಡನ ವಿಷಯ ಗೊತ್ತಾಯಿತು. ಅಯ್ಯಯ್ಯೋ, ಈಗ ಅವ್ರು ಕೇಳಿದರೆ ನಾನು ಏನಂತ ಹೇಳೋದು ಎಂದು ಚಿಂತೆಯಾಯಿತು ಮೀರಾಗೆ. ಹಾಗೆ ಯೋಚಿಸ್ತಾ ಹೆದ್ರಿ ಕೆಳಗೆ ಇಳಿದು ಬಂದ ಮೀರಾನ ಕಂಡು ಹೇಮಾ ಅವರು, ಏನಾಯಿತು? ಇನ್ನೂ ನಿಮಗೆ ತಲೆನೋವು ಕಡಿಮೆ ಆಗಿಲ್ವಾ ಪುಟ್ಟ? ಅದಕ್ಕೆ ಹೇಳಿದ್ದು ಒಂದ್ಸಲ ಹಾಸ್ಪಿಟಲ್ಗೆ ಹೋಗಿ ಬಾ ಅಂತ. ಹೇಳಿದ್ದು ನೀನು ಕೇಳೋದೇ ಇಲ್ಲ ಎಂದು ಆತಂಕದಿಂದ ಜ್ವರ ಏನಾದರೂ ಬಂದಿದೆಯಾ ಎಂದು ಅವಳ ಹಣೆಯನ್ನು ಮುಟ್ಟಲು ಹಾಗೇನೂ ಇರದೆ ಮೈ ತಣ್ಣಗೆ ಇತ್ತು. ತಲೆನೋವು ಏನಿಲ್ಲ ಅಮ್ಮ, ಅದು ನೀವು ರೂಮಿಗೆ ಬಂದಾಗ ಚಾಪೆ ಮೇಲೆ ಎಂದು ಮುಂದೆ ಮಾತನಾಡಲು ಮೀರಾ ಕೈಯಲ್ಲಿ ಸಾಧ್ಯವಾಗದೆ ಹಾಗೆ ತಲೆ ತಗ್ಗಿಸಿ ಸುಮ್ಮನೆ ನಿಂತವಳನ್ನು ಕಂಡು ಅವಳ ಭುಜದ ಮೇಲೆ ಕೈ ಇಟ್ಟ ಹೇಮಾ ಅವರು, ನನಗೆ ನೀನು ಏನು ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೀಯಾ ಅನ್ನೋದು ನನಗೆ ಅರ್ಥ ಆಯಿತು ಮೀರಾ. ಆದರೆ ಆ ವಿಷಯ ನಿಮ್ಮಿಬ್ಬರ ವೈಯಕ್ತಿಕ. ಅಂಥ ವಿಷಯಗಳ ಬಗ್ಗೆ ನಾನು ನಿನ್ನ ಜೊತೆಗೆ ಮಾತನಾಡೋದು ತಪ್ಪು ಅನ್ನೋದು ನನ್ನ ಭಾವನೆ. ನೋಡು ಮೀರಾ, ಯಾರೋ ಹೇಳಿದರು ಅಂತ ತಾಳಿ ಕಟ್ಟಬಹುದು, ಅಥವಾ ಅವನಿಗೆ ನಿನ್ನ ಮೇಲೆ ಕೋಪದಿಂದ ಆಗಿರೋ ಮದುವೆ ಕೂಡ ಆಗಿರಬಹುದು. ಆದರೆ ಯಾರೋ ಹೇಳ್ತಾರೆ ಅಂತ ಅಥವಾ ಬೇರೆಯವರ ಮನಸ್ಸಿಗೆ ನೋವಾಗುತ್ತೆ ಅಂತ ನಮ್ಮ ಆತ್ಮಸಾಕ್ಷಿ ವಿರುದ್ಧವಾಗಿ ಯಾರದೋ ಒತ್ತಾಯಕ್ಕೆ ಎರಡು ದೇಹ ಸೇರಬಹುದು. ಅದಕ್ಕೂ ಮುಂಚೆ ಮೊದಲು ನಿಮ್ಮಿಬ್ಬರ ಮನಸ್ಸು ಒಂದಾಗಬೇಕು ಪುಟ್ಟ, ನಂತರ ಇದೆಲ್ಲ ಇದ್ದೇ ಇರುತ್ತೆ ಅಲ್ವಾ? ಸರಿ, ಈಗ ನೀನು ಇದರ ಬಗ್ಗೆ ಜಾಸ್ತಿ ಏನು ಯೋಚನೆ ಮಾಡೋದು ಬೇಡ. ಈ ಯೋಚನೆಯನ್ನೆಲ್ಲ ಬಿಟ್ಟು ಬಾ, ಊಟ ಮಾಡು ಎಂದು ಅವಳ ಕೈಯನ್ನು ಹಿಡಿದು ಡೈನಿಂಗ್ ಟೇಬಲ್ ಬಳಿ ತಂದು ಕೂರಿಸಿದರು ಹೇಮಾ ಅವರು. ನಂತರ ಬಾಲ್ಕನಿಯಲ್ಲಿ ನಿಂತು ಹೇಮಾ ಅವರು ಮತ್ತೆ ಮೀರಾ ಬಗ್ಗೆ, ನನ್ನ ಬಗ್ಗೆ, ನಮ್ಮಿಬ್ಬರ ಸಂಬಂಧದ ಬಗ್ಗೆ ಮಾತನಾಡಿದ್ದು ಯೋಚಿಸ್ತಾ ಸಿಗರೇಟ್ ಹಿಡಿದವನಿಗೆ ತಾನು ಒಂದು ಹುಡುಗಿಯ ವಿಷಯದಲ್ಲಿ ಮೋಸ ಹೋಗಿ ಎಲ್ಲ ಹುಡುಗಿಯರು ಹಾಗೆ ಇರ್ತಾರೆ ಎಂದು ನಂಬಿ ಮೀರಾ ವಿಷಯದಲ್ಲಿ ತಪ್ಪಾಗಿ ನಡ್ಕೊಳ್ತಾ ಇರುವುದು ಎಷ್ಟು ಸರಿ ಎಂದು ಮೀರಾ ಬಗ್ಗೆ ಯೋಚಿಸ್ತಾ ನಿಂತವನಿಗೆ ತನ್ನ ತಂದೆಯ ಸ್ಥಿತಿ ನೆನಪಾಯಿತು. ತಕ್ಷಣವೇ ಎಲ್ಲ ಪದೇ ಪದೇ ಇಂತಹ ವಿಷಯದಲ್ಲಿ ನಾನು ಯಾವುದೇ ಕಾರಣಕ್ಕೂ ತಪ್ಪು ಮಾಡೋದಿಲ್ಲ. ಈ ಹುಡುಗಿಯರನ್ನು ನಂಬಿದರೆ ನಮ್ಮ ನಂಬಿಕೆಯ ವಿಷಯದಲ್ಲಿ ಮತ್ತು ನಂಬಿಸಿ ಕುತ್ತಿಗೆ ಕುಯ್ದು ಬಿಡ್ತಾರೆ ಅಂದರೆ ಬಹಳ ಇಷ್ಟ. ಅದೆಷ್ಟು ಇವಳಿಂದ ದೂರ ಇರೋದು ಒಳ್ಳೆಯದು ಅಂತ ಮನಸ್ಸಲ್ಲಿ ಅನ್ಕೋತಾ ಇದ್ದಾನೆ ಏಜೆ. ನನ್ನ ತಂದೆಗೆ ಹಾಗೂ ನನಗೆ ಬಂದ ಪರಿಸ್ಥಿತಿ ಪುನಃ ಈ ಮನೆಯಲ್ಲಿ ಯಾರಿಗೂ ಕೂಡ ಬರುವುದಕ್ಕೆ ಈ ಅಮ್ಮ ಬಿಡೋದಿಲ್ಲ ಎಂದು ಇಂದಿನ ನಡೆದಂತಹ ಘಟನೆಗಳನ್ನು ಯೋಚಿಸ್ತಾ ಅದೇ ಯೋಚನೆಯಲ್ಲಿ ಮುಳುಗಿ ಹೋಗಿದ್ದಾನೆ ಏಜೆ. ಎಚ್ಚೆತ್ಕೊಂಡಿದ್ದು ಅವನ ಕೈ ಸಿಗರೇಟ್ನಿಂದ ಸುಟ್ಟಾಗಲೇ ತಕ್ಷಣವೇ ಸಿಗರೇಟ್ನ ಎಸೆದು ಬಾತ್ರೂಮ್ಗೆ ಹೋಗಿ ಫ್ರೆಶ್ ಆಗಿ ಕೆಳಗೆ ಬಂದನು ಏಜೆ. ಕೆಳಗೆ ಬಂದಾಗ ಮೀರಾ ಎಲ್ರಿಗೂ ಕೂಡ ಊಟ ಬಡಿಸ್ತಾ ಇದ್ಲು. ಹೇಮಾ ಅವರು ತಮ್ಮ ಜೊತೆಗೆ ಕುಳಿತು ಊಟ ಮಾಡು ಎಂದು ಬಲವಂತ ಮಾಡ್ತಾ ಇದ್ರು. ಅವರು ಬಲವಂತ ಮಾಡ್ತಾ ಇದ್ರು ಸಹ ತಾನು ಆಮೇಲೆ ತಿಂತೀನಿ ಅಂತ ಹೇಳಿ ಎಲ್ರಿಗೂ ಬಡಿಸ್ತಾ ನಿಂತವಳನ್ನ ಕಂಡು ಏನೊಂದು ಮಾತನಾಡದೆ ಸೀದಾ ಬಂದು ಡೈನಿಂಗ್ ಟೇಬಲ್ ಬಳಿ ಕುಳಿತನು. ಮೀರಾ ಒಬ್ಳೆ ಎಲ್ರಿಗೂ ಕೂಡ ಊಟವನ್ನು ಬಡಿಸ್ತಾ ಇದ್ರು. ವಿದ್ಯೆ ಮಾತ್ರ ತಾನು ಕೂಡ ಈ ಮನೆ ಸೊಸೆ ಅನ್ನೋದನ್ನೇ ಮರ್ಬಿಟ್ಟು ಗಂಡನ ಜೊತೆಗೆ ಕುಳಿತು ಊಟ ಮಾಡ್ತಾ ಇದ್ರು. ಅದು ಏಜೆ ಗಮನಿಸಿದ್ರು ಕೂಡ ತಮ್ಮನ ಮುಂದೆ ಇದೆಲ್ಲ ಮಾತನಾಡೋದು ಬೇಡ ಎಂದು ಸುಮ್ಮನೆ ಮೀರಾ ಹಾಕಿಕೊಟ್ಟಂತಹ ಊಟವನ್ನು ಮುಗಿಸಿ ಬೇಕಂತಲೇ ಸೋಫಾ ಮೇಲೆ ಕುಳಿತಿದ್ದ. ಎಲ್ಲರೂ ಕೂಡ ಊಟ ಮುಗಿಸಿ ಎದ್ದಾಗ ಹೇಮಾ ಅವರು ಅವಳನ್ನು ಬಲವಂತವಾಗಿ ಕೂರಿಸಿ ಊಟ ಬಡಿಸಲು ಏಜೆ ತನ್ನ ಮುಂದೆ ಫೋನ್ ಹಿಡಿದು ಕುಳಿತಿರುವುದು ಕಂಡು ಮುಜುಗರದಿಂದ ಅವಳಿಗೆ ಊಟ ಗಂಡಲಿನಿಂದ ಸೇರದಂತಾಗಿತ್ತು.
ಹೇಮಾ ಅವರು ಅಡುಗೆ ಮನೆಗೆ ಹೋದ ನಂತರ ಅವರ ಹಿಂದೆಯೇ ಮೀರಾ ಬಳಿಗೆ ಬಂದ ನಿತ್ಯ ಏ ನಿತ್ಯ ಏಜೆನ ಗಮನಿಸದಿಲ್ಲೇ ಮೀರಾ, ರಾತ್ರಿ ಮಲ್ಗೋಕೆ ಮುಂಚೆ ನನಗೂ ನನ್ನ ಹಬ್ಬಿಗೂ ರಾತ್ರಿ ಹಾಲು ಕುಡಿದು ಮಲ್ಗೋ ಅಭ್ಯಾಸ ಕಣೆ. ನನ್ನ ರೂಮಿಗೆ 2 ಲೋಟ ಹಾಲು, ಹಾಗೆ ಸ್ವಲ್ಪ ಹಣ್ಣು ಕೂಡ ತೆಗೆದುಕೊಂಡು ಬಾ ಎಂದು ಹೋದವಳ ಮಾತಿಗೆ ಏಜೆ ಹುಬ್ಬುಗಳು ಕೋಪದಿಂದ ಬಿಗಿದಿತ್ತು. ಮೀರಾ ಮೈಕೈ ನೋವು ಹೆಚ್ಚಾಗಿ ಇದ್ದುದರಿಂದ ಊಟ ಅವಳಿಗೆ ಸೇರಿದಂತೆ ಆಗಿತ್ತು. ಮುಂದೆ ಏಜೆ ಕುಳಿತಿದ್ರಿಂದ ಸೇರಿದಷ್ಟು ತಿಂದು ಕೈ ತೊಳೆದು ಮೇಲಿದ್ದವಳು ಡೈನಿಂಗ್ ಟೇಬಲ್ ಮೊದಲು ಕ್ಲೀನ್ ಮಾಡಿ ನಂತರ ಅಡುಗೆ ಮನೆಗೆ ಹೋದವಳು ಸ್ವಲ್ಪ ಹಣ್ಣು ಹಾಗೂ 2 ಲೋಟ ಹಾಲನ್ನ ಬಿಸಿ ಮಾಡಿಕೊಂಡು ವಿದ್ಯಾ ರೂಮಿಗೆ ತೆಗೆದುಕೊಂಡು ಹೋದ್ಲು. ಇದೆಲ್ಲ ನೆಪ ಮಾತ್ರಕ್ಕೆ ಫೋನ್ ಹಿಡಿದು ಕುಳಿತಿದ್ರು ಕೂಡ ಏಜೆ ಕಣ್ಣೆಲ್ಲ ಮೀರಾ ಮೇಲೆ ಇತ್ತು. ರೂಮ್ಗೆ ಹೋಗಿ ಹಾಲು ಕೊಟ್ಟು ಕೆಳಗಿಳಿದು ಬಂದವಳು ಹೇಮಾ ಅವರು ಬೆಳಗ್ಗೆ ಮಾಡಿದ್ರೆ ಆಯಿತು ಎಂದು ಎಷ್ಟೇ ಹೇಳಿದರೂ ಕೂಡ ಅವಳು ನೀವು ಹೋಗಿ ಮಲಗಿ ಅಮ್ಮ ಎಂದು ಅವರನ್ನು ಮಲಗಲು ಕಳುಹಿಸಿ ಒಬ್ಬಳೇ ಅಡುಗೆ ಮನೆಯಲ್ಲಿ ಸಿಂಕ್ ತುಂಬ ಬಿದ್ದಿದ್ದ ಪಾತ್ರೆಗಳನ್ನು ತೊಳೆದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಲು ನಿಂತವಳನ್ನು ಕಂಡು ಫೋನ್ ಹಿಡಿದು ರೂಮಿಗೆ ಹೋದನು ಏಜೆ. ರೂಮ್ಗೆ ಬಂದು ಬಾತ್ರೂಮ್ಗೆ ಹೊಕ್ಕು ಫ್ರೆಶ್ ಆಗಿ ಹೊರಗೆ ಬಂದವನು ತನ್ನ ಶರ್ಟ್ನ ಕಳಿಸಿ ಎಸೆದವನು ಸೀದಾ ಹಾಗೆ ಹೋಗಿ ಬೆಡ್ ಮೇಲೆ ಉರುಳಿದನು. ಅಡುಗೆ ಮನೆ ಕ್ಲೀನ್ ಮಾಡಿ ಎಲ್ಲ ಲೈಟ್ಸ್ ಕೂಡ ಆಫ್ ಮಾಡಿ ಮಲಗಲು ರೂಮಿಗೆ ಬಂದಾಗ ಶರ್ಟ್ ಕೆಳಗೆ ಎಸೆದು ಅಂಗಾತ ಮಲಗಿರುವುದನ್ನು ಕಂಡು ಇದೇನಿದು, ಇವರು ಹೀಗೆ ಮಲಗಿದ್ದಾರೆ ಎಂದು ಅವಳ ಕಣ್ಣುಗಳು ಅವನ ಬರೀ ಮೈಯನ್ನು ಕಂಡು ಮೀರಾ ಮತ್ತಷ್ಟು ಭಯವಾಯಿತು. ತಕ್ಷಣವೇ ಕೆಳಗೆ ಬಿದ್ದಿದ್ದಂತಹ ಅವನ ಶರ್ಟ್ನ ತೆಗೆದು ಟೇಬಲ್ ಮೇಲೆ ಇಟ್ಟು ಟವೆಲ್ನ ತೆಗೆದುಕೊಂಡು ಬಾತ್ರೂಮ್ಗೆ ಹೋಗು ತನ್ನ ನೈಟ್ ಡ್ರೆಸ್ನ ಧರಿಸಿ ಹೊರಗೆ ಬಂದವಳೆ ಚಾಪೆ ಹಾಸ್ಕೊಂಡು ಲೈಟ್ಸ್ ಆಫ್ ಮಾಡಿ ಮಲಗಿದಳು. ಅವಳು ಲೈಟ್ಸ್ ಆಫ್ ಮಾಡಿ ಮಲಗಿದ್ದು ಕೂಡ ಇನ್ನು ಕಣ್ಣು ಮುಚ್ಚಿದ್ರೂ ಮಲಗಿದಂತೆ ನಟಿಸ್ತಾ ಇದ್ದಂತಹ ಏಜೆ ಅವಳು ಲೈಟ್ಸ್ ಆಫ್ ಮಾಡಿದ ನಂತರ ಕಣ್ಣು ತೆರೆದು ಅವಳ ಕಡೆಗೆ ನೋಡಲು ಆಗ್ತಾನೆ ಮಲಗಿ ಕಣ್ಣು ಮುಚ್ಚಿದ್ರೂ ಕೂಡ ಏಜೆ ತನ್ನನ್ನು ನೋಡಿದಂತೆ ಅವಳಿಗೆ ಭಾಸವಾಗಿತ್ತು. ಕಣ್ಣು ತೆರೆದು ಅವನ ಕಡೆಗೆ ನೋಡಲು ರೂಮಿನ ತುಂಬ ಕತ್ತಲು ಇದ್ರೂ ಕೂಡ ಚಂದಿರನ ಬೆಳಕು ರೂಮಿನ ತುಂಬ ಹರಡಿ ಅವನ ಮುಖ ಆ ಕತ್ತಲೆಯಲ್ಲಿ ಕೂಡ ಅವಳಿಗೆ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಅವನ ಮುಖವನ್ನು ನೋಡಲು ತುಂಬ ಶುದ್ಧ ಹೊರಟನಂತೆ ಕಂಡರೂ ಕೂಡ ತನ್ನ ಮನೆಯಲ್ಲಿ ಮತ್ತು ಇಂದು ದೇವಸ್ಥಾನದಲ್ಲಿ ಅವನು ನಡೆದುಕೊಂಡಂತಹ ರೀತಿ ನೆನಪಾಗಿ ಇವರ ಮನಸ್ಸು ಹೊರಗೆ ಕಾಣುವಷ್ಟು ಹೊರಟು ಅಲ್ಲ, ಮೃದು ಮನಸ್ಸಿನ ಒಳ್ಳೆ ವ್ಯಕ್ತಿ. ಅಮ್ಮ ಹೇಳುವಂತೆ ಪರಿಸ್ಥಿತಿ ಇವರನ್ನು ಹೀಗೆ ಬದಲಾಯಿಸಿದೆ ಎಂದು ಅವನ ಕಡೆಗೆ ತಿರುಗಿ ಅವನ ಬಗ್ಗೆ ಹಾಗೆ ಯೋಚಿಸ್ತಾ ನಿದ್ದೆಗೆ ಜಾರಿದಳು. ಅವಳು ಕಣ್ಣು ಮುಚ್ಚಿ ಮಲಗಿದ ನಂತರ ಅವಳು ಪೂರ್ಣ ನಿದ್ದೆಗೆ ಜಾರುವುದು ಅವಳು ಉಸಿರಾಡ್ತಾ ಇದ್ದಂತಹ ರೀತಿಗೆ ಏಜೆಗೆ ಅರಿವಾಗಿತ್ತು. ನಿಧಾನವಾಗಿ ಕಣ್ಣು ತೆರೆದು ಅವಳ ಮುಖವನ್ನು ನೋಡಲು ಕಿಟಕಿಯಿಂದ ಬರ್ತಾ ಇದ್ದಂತಹ ತಂಗಾಳಿಗೆ ಅವಳ ಮುಂಗುರುಳು ಹಾರಿ ಪುಟ್ಟ ಮಗುವೊಂದು ಮುದ್ದಾಗಿ ಮಲಗಿರುವಂತೆ ಕಾಣ್ತಾ ಇದ್ದಳು ಮೀರಾ. ಅವಳ ಮುಖವನ್ನು ಹಾಗೆ ದಿಟ್ಟಿಸ್ತಾ ಇದ್ದ ಏಜೆಗೂ ಸಹ ತಾನೇಕೆ ಇವಳ ಕಡೆಗೆ ಇಷ್ಟೊಂದು ಆಕರ್ಷಿತನಾಗಿ ಇವಳ ಬಗ್ಗೆ ಯೋಚಿಸ್ತಾ ಇದ್ದೀನಿ ಎಂದು ಸ್ವಂತ ಅವನಿಗೆ ಅರಿವಾಗಿತ್ತು. ಇಲ್ಲ, ಅವಳ ಮೇಲೆ ನನಗೆ ಯಾವ ತರಹದ ಫೀಲಿಂಗ್ಸ್ ಕೂಡ ಏನೂ ಇಲ್ಲ, ಆದರೂ ಬಹುಶಃ ಇವಳು ಯಾವಾಗಲೂ ನನ್ನ ಜೊತೆಲೇ ಇರ್ತಾಳೆ ಅಲ್ವಾ, ಹಾಗಾಗಿ ಇವಳ ಬಗ್ಗೆ ನಾನು ಯೋಚಿಸ್ತಾ ಇದ್ದೇನೆ ಅನಿಸುತ್ತೆ ಎಂದು ಅವನ ಮನದ ಮಾತಿಗೆ ಅವನೇ ಉತ್ತರ ಕೊಡುವಲ್ಲಿ ಯಶಸ್ವಿಯಾಗಿದ್ದ. ಹಾಗೆ ಅವಳ ಮುಖವನ್ನು ನೋಡ್ತಾ ಇದ್ದ ಏಜೆ ಹಾಗೆ ನಿದ್ದೆಗೆ ಜಾರಿದನು. ಪೂರ್ಣ ನಿದ್ದೆಯಲ್ಲಿದ್ದ ಏಜಿಗೆ ಯಾರೋ ತುಂಬಾನೇ ನರಳ್ತಾ ಇರುವ ಧ್ವನಿ ಕೇಳಿದಂತೆ ಅನಿಸಿ ನಿಧಾನವಾಗಿ ಕಣ್ಣು ತೆರೆದು ತನ್ನ ಮೊಬೈಲ್ನ ತೆಗೆದುಕೊಂಡು ಟೈಮ್ ನೋಡಲು ಮಧ್ಯರಾತ್ರಿ 2 ಗಂಟೆ ಆಗಿತ್ತು. ಮತ್ತೆ ನರಳುವ ಧ್ವನಿ ಕೇಳಿ ಮೀರಾ ಕಡೆಗೆ ನೋಡಲು ನಿದ್ದೆಯಲ್ಲಿ ಮೀರಾ ಮೈಕೈ ನೋವಿನಿಂದ ನರಳ್ತಾ ಇರುವುದು ಕಂಡು ಉರುಳು ಸೇವೆ ಮಾಡಿದ್ದರಿಂದಾಗಿ ತುಂಬಾನೇ ನೋವು ಶುರುವಾಗಿದೆ ಎಂದು ಏಜೆಗೂ ಕೂಡ ಅರಿವಾಗಿತ್ತು. ಮೇಲೆದ್ದು ಕುಳಿತ ಏಜೆ ನಿಧಾನವಾಗಿ ಎದ್ದು ಬಂದವನು ಹೆಂಡ್ತಿ ಎಂದು ಕೂಗಿದ. ಅವಳು ಏನೂ ಕೂಡ ಉತ್ತರಿಸಲಿಲ್ಲ. ನಂತರ ಬಳಿ ಬಂದು ಹಣೆಯ ಮೇಲೆ ಕೈ ಇಟ್ಟು ಈ ಅಮ್ಮ ಹೇಳಿದ ಮಾತು ಯಾವುದು ಕೂಡ ಕೇಳೋದೇ ಇಲ್ಲ ಎಂದು ಅದೇನನ್ಸಿತೋ ಏನೋ ಅವನಿಗೆ ಕೆಳಗೆ ಬಾಗಿದವನೇ ಬೆಡ್ಶೀಟ್ ಗಟ್ಟಿಯಾಗಿ ಹಿಡಿದು ಮಲಗಿದ್ದ ಮೀರಾನ ಬೆಡ್ಶೀಟ್ ಸಮೇತವಾಗಿ ಅವಳನ್ನು ಎತ್ತಿಕೊಂಡನು. ಅರೆ ನಿದ್ದೆಯಲ್ಲಿದ್ದವಳಿಗೆ ತಾನು ಯಾರದ್ದೋ ವಶದಲ್ಲಿ ಇರೋದು ಅರಿವಾಗಿ ಅಮ್ಮ ಅಂತ ಜೋರಾಗಿ ಕೂಕೊಂಡ್ಬಿಟ್ಲು ಹೆದರಿಕೆಯಿಂದ. ಅವನ ಹೆಗಲು ಗಟ್ಟಿಯಾಗಿ ಹಿಡಿದು
ಕಣ್ಣು ತೆರೆದು ಕೂಗಲು ಹೋದವಳಿಗೆ ಏಯ್ ಈಡಿಯಟ್ ಹೆಂಡ್ತಿ, ಈಗ ಏನಾಯ್ತು ಅಂತ ಕೂಗಿ ಮನೆಯವರನ್ನೆಲ್ಲ ಎಬ್ಬಿಸ್ಬೇಕು ಅಂತ ಅನ್ಕೊಂಡಿದೀಯಾ ಎಂದು ಕೋಪದಿಂದ ಅವಳ ಕಡೆಗೆ ನೋಡಲು ತಾನು ಏಜೆ ತೋಳಲ್ಲಿ ಇರೋದು ಮೀರಾಗೆ ಅರಿವಾಗಿ ಹೆದರಿಕೆಯಿಂದ ಹೇ ಗಂಡ, ಇದೇನು ಮಾಡ್ತಾ ಇದ್ದೀರಾ ನೀವು, ಪ್ಲೀಸ್ ನನ್ನ ಕೆಳಗೆ ಇಳಿಸಿ ಎಂದು ಕೆಳಗೆ ಇಳಿಯಲು ಹೋದವಳಿಗೆ ಸುಮ್ಮನೆ ಇದ್ರೆ ಸರಿ ಹೆಂಡ್ತಿ, ಇನ್ನು ಒಂದೇ ಒಂದು ಮಾತು ಹೊರಗೆ ಬಂದರೂ ಕೂಡ ಎತ್ಕೊಂಡು ಹೋಗಿ ಹೊರಗಡೆ ಬಿಸಾಕ್ಬಿಟ್ಟು ಬರ್ತೀನಿ ಎನ್ನಲು ಅವನ ಕೋಪದ ಅರಿವಿದ್ದ ಮೀರಾ ಬಾಯಿ ಮುಚ್ಚಿಕೊಂಡು ಅವನ ಮುಖವನ್ನು ಸಹ ನೋಡಲು ಭಯವಾಗಿ ಹೆದರಿಕೆಯಿಂದ ಕಣ್ಣನ್ನು ಮುಚ್ಚಿದಳು. ಅವಳು ಹೆದರಿಕೆಯಿಂದ ಕಣ್ಣು ಮುಚ್ಚಿರೋದು ಕಂಡು ಇವನ ಮುಖದಲ್ಲಿ ಮುಗುಳ್ನಗೆ ಮೂಡಿತು. ನಿಧಾನವಾಗಿ ಮೀರಾನ ಎತ್ಕೊಂಡು ಬಂದು ಅವಳನ್ನು ಬೆಡ್ ಮೇಲೆ ಮಲಗಿಸಿ ತಾನು ಕೂಡ ಅವಳ ಪಕ್ಕದಲ್ಲಿ ಬಂದು ಉರುಳಿದನು. ಅವನು ಉರುಳಿದ್ದನ್ನು ಕಂಡು ಇವಳ ಗಂಟಲು ಪೂರ್ತಿ ಹೆದರಿಕೆಯಿಂದ ಒಣಗಿತ್ತು. ತಕ್ಷಣವೇ ಎದ್ದು ಕುಳಿತು ನಾನು ಕೆಳಗೆ ಮಲಗ್ತೀನಿ ಎಂದು ಮೇಲೆ ಏಳಲು ಹೋದವಳನ್ನು ಅವಳ ಕೈ ಹಿಡಿದು ಎಳೆದು ತಕ್ಷಣವೇ ಮೀರಾ ಸೀದಾ ಹೋಗಿ ಅವನ ಎದೆಯ ಮೇಲೆ ಬಿದ್ದಳು. ಅವಳು ತನ್ನ ಮೇಲೆ ಬಂದು ಬಿದ್ದಿದ್ದು ಕಂಡು ಅವನ ಹೃದಯ ಬಡಿತ 100ರ ಗಡಿಯನ್ನು ದಾಟಿತ್ತು. ಹೆದರಿಕೆಯಿಂದ ಅವನ ತಲೆಯನ್ನು ಅವನ ಎದೆಯ ಮೇಲೆ ಇಟ್ಟಿದ್ದರಿಂದ ಏರಿದ ಅವನ ಹೃದಯ ಬಡಿತದ ಅರಿವು ಅವಳಗಾಗಲೇ ಆಗಿತ್ತು. ತಕ್ಷಣವೇ ಎಚ್ಚೆತ್ಕೊಂಡ ಮೀರಾ ಅವನು ಬರೀ ಮೈಯಲ್ಲಿ ಇರೋದನ್ನ ಕಂಡು ಅವಳು ತನ್ನವನ ಮೊದಲ ಸ್ಪರ್ಶದಿಂದ ಅವಳ ಮೈಯೆಲ್ಲ ನಡುಗ್ತಾ ಇತ್ತು. ನಾಚಿಕೆಯಿಂದ ಕಣ್ಣು ಮುಚ್ಚಿದವಳನ್ನು ಕಂಡು ತನಗೆ ಅರಿವಿಲ್ಲದಂತೆ ಗಾಳಿಗೆ ಹಾಕ್ತಾ ಇದ್ದ ಅವಳ ಮುಂಗುರಳು ಅವಳ ಕಿವಿಯ ಹಿಂದೆ ಸರಿಸಿ ಅವಳ ತುಟಿಗಳನ್ನು ಸವರಲು ತಕ್ಷಣವೇ ಎಚ್ಚೆತ್ತುಕೊಂಡಳು ಮೀರಾ. ಮೇಲೆ ಹೇಳಲು ಹೋದವಳನ್ನು ನೋಡು, ಬಾಯಿ ಮುಚ್ಕೊಂಡು ಇಲ್ಲೇ ಮಲಗು, ಈಗೇನಾದರೂ ಹೋದರೆ ಮನೆಯಿಂದ ಹೊರಗಡೆ ಎತ್ಕೊಂಡು ಹೋಗಿ ಆಚೆಗೆ ಎಸ್ತು ಬರ್ತೀನಿ ಎಂದು ಹೆದರಿಸಲು ಅವನ ಕೋಪವನ್ನು ಕಂಡ ಮೀರಾ ಹೆದರಿಕೆಯಿಂದ ಅವನ ಬೆನ್ನು ಮಾಡಿ ಮಲಗಿದಳು. ಎದ್ದು ಹೋಗಿ ಲೈಟ್ಸ್ ಆಫ್ ಮಾಡಿ ಬಂದ ಮೀರಾ ತನ್ನ ಮನಸ್ಸಲ್ಲಿ ಏ ಗಂಡ, ನಾನು ನಿನ್ನ ಒಪ್ಪಿಕೊಂಡು ತುಂಬ ದಿನ ಆಗಿದೆ ಕಣೋ, ನಾನೇ ನಿನ್ನ ಮೇಲೆ ಬಿದ್ದರೆ ನಿನಗೆ ಹಳೆ ನೆನಪು ಕಾಡಬಹುದು, ನೀನೇ ನನ್ನ ಹತ್ರ ಬಂದು ನಿನ್ನ ಪ್ರೀತಿ ಒಪ್ಕೊಳ್ಳೋವರೆಗೂ ನಾನು ಹೀಗೆ ಇರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಕಣೋ ಗಂಡ ಅಂತ ತನ್ನ ಮನಸ್ಸಲ್ಲಿ ತಾನೇ ಅನ್ಕೋತಾ ಇದ್ದಾಳೆ. ನಂತರ ಏಜೆಗೆ ಅವಳಿಗೆ ಮೈಕೈ ನೋವು ಇರೋದು ಅರಿವಾಗಿ ಅವಳ ಹತ್ತಿರಕ್ಕೆ ಬಂದು ಏಜೆ ಅವಳನ್ನು ತನ್ನ ಮೈಗೆ ಅಂಟಿಕೊಂಡು ಅವಳ ಹೊಟ್ಟೆ ಮೇಲೆ ತನ್ನ ಕೈ ಇಟ್ಟು ಮಲಗಿದನು. ಈ ಕತೆ ಮುಂದುವರಿಯೋದು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.